ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಶಿರ್ಡಿದು ಡೀಟೇಲ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇದರ ಡೀಟೇಲ್ಸ್ ನಿಮಗೆ ಕೊಟ್ಟಿದ್ದೀನಿ. ಶಿರ್ಡಿದು ಏನಾದರೂ ಒಂದು ವಿಡಿಯೋ ನೀವು ನೋಡಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ಅದರದ್ದು ಕೂಡ ಒಂದು ವಿಡಿಯೋ ಹಾಕಿರ್ತೀನಿ, ನೋಡ್ಬೋದು. ಹಾಗೆ ಇಲ್ಲಿ ರೂಮ್ ಬುಕ್ ಮಾಡ್ಕೋಬೇಕಾದ್ರೆ ನೀವು ಸಾಯಿ ಸಂಸ್ಥಾನ್ ಅಂತ ಒಂದು ಮೊಬೈಲಲ್ಲಿ ಹೋಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ಆ್ಯಪ್ನ ನೀವು ಓಪನ್ ಮಾಡ್ಬೋದು, ಈ ಒಂದು ವೆಬ್ಸೈಟ್ನ ನೀವು ಓಪನ್ ಮಾಡ್ಬೋದು. ಇಲ್ಲಿ ನೀವು ಓಕೆ ಅಂತ ಕೊಟ್ಟರೆ ನಿಮಗೆ ಈ ಒಂದು ಶಿರ್ಡಿ ಅವ್ರದ್ದು ಅಫಿಷಿಯಲ್ ಬುಕ್ಕಿಂಗ್ದು ಪೋರ್ಟಲ್ ನಿಮಗೆ ಬರುತ್ತೆ. ಸೊ ಈ ಒಂದು ಅಫಿಷಿಯಲ್ ಬುಕ್ಕಿಂಗ್ ಪೋರ್ಟಲ್ ನಿಮಗೆ ಪ್ರತಿ ಒಂದು ಡೀಟೇಲ್ಸ್ಗಳು ಕೂಡ ನೀವು ನೋಡಬಹುದು. ಸ್ಟಾರ್ಟಿಂಗ್ ನಿಮಗೆ ದರ್ಶನದೇ ಆಗಲಿ, ಆರತಿದೇ ಆಗಲಿ, ಪೂಜಾದೇ ಆಗಲಿ, ಅಕಾಮಿಡೇಷನ್ ಆಗಲಿ, ಡೊನೇಷನ್ನೇ ಆಗಲಿ, ಪ್ರತಿಯೊಂದು ಇನ್ಫಾರ್ಮೇಷನು ಇಲ್ಲಿ ಕೊಡುತ್ತೆ. ಇನ್ನು ಹೊಸದಾಗಿ ರಿಜಿಸ್ಟರ್ ಕೂಡ ಮಾಡ್ಕೋಬೋದು, ಇಲ್ಲ ಹಳೆ ಇದೇನಾದರೂ ರಿಜಿಸ್ಟರ್ ಇದ್ರೂ ಕೂಡ ಓಕೆ, ನೋ ಪ್ರಾಬ್ಲಮ್. ಫಸ್ಟು ನೀವು ಇಲ್ಲಿ ಗೆಟ್ OTP ಕೇಳುತ್ತೆ. ಫಸ್ಟ್ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟು ಗೆಟ್ OTP ಕೊಡಬೇಕಾಗುತ್ತೆ. ಹಾಗೆ ನಿಮ್ಮದು ಒಂದು ಡೀಟೇಲ್ಸ್, ಈಗ ಒಂದು ಸೆಲೆಕ್ಟ್ ಪಾಸ್ವರ್ಡನ್ನ ಕೊಡಬೇಕಾಗುತ್ತೆ. ಹೊಸದಾಗಿ ರಿಜಿಸ್ಟರ್ ಕೂಡ ನೀವು ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಒಂದು ನಂಬರ್ ಕೊಟ್ಟರೆ ನಿಮ್ಮದು ಡೀಟೇಲ್ಸ್ನ ಇಲ್ಲಿ ರಿಜಿಸ್ಟರ್ನ ಕೂಡ ನೀವು ಮಾಡ್ಕೋಬಹುದು. ಇನ್ನು ಸಂಪೂರ್ಣವಾದ ಡೀಟೇಲ್ಸ್ನ ಇಲ್ಲಿ ಕೊಟ್ಟಿರ್ತಾರೆ. ನಾನು ನಿಮಗೆ ಇಲ್ಲಿ ಫಸ್ಟು ದರ್ಶನದ್ದು ನಿಮಗೆ ಡೀಟೇಲ್ಸ್ನ ಹೇಳ್ತೀನಿ. ಈಗ ದರ್ಶನಕ್ಕೆ ನೀವು ಹೋಗಬೇಕಾದ್ರೆ ನಿಮಗೆ ಒಂದು ಟೈಮಿಂಗ್ಸ್ ಬೇಕು. ಈ ಒಂದು ಸ್ಲಾಟಲ್ಲಿ ನಮಗೆ ಭಗವಂತನ ನೀವು ನೋಡಬೇಕು ಅನ್ನೋರಿಗೆ ಈ ಒಂದು ಟೈಮಿಂಗ್ಸ್ಗಳು ಮತ್ತು ನಿಮ್ಮ ಒಂದು ID ಪ್ರೂಫೇ ಆಗಲಿ, ಯಾವ ಟೈಮಿಂಗ್ಸು ಮತ್ತು ಎಷ್ಟು ಜನ ಹೋಗ್ತಾ ಇದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ಗಳನ್ನು ಕೂಡ ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕಾಗತ್ತೆ. ಒಂದು ID ಪ್ರೂಫ್ನೇ ಆಗಲಿ, ಆಧಾರ್ ಕಾರ್ಡ್ ನಂಬರೇ ಆಗಲಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಏಜು ಎಲ್ಲನೂ ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಇಲ್ಲಿ ಆರತಿ ಯಾವ ಟೈಮಿಂಗ್ಸ್ ಇರುತ್ತೆ ಅಂದರೆ ಬೆಳಿಗ್ಗೆ 4:45 ರಾತ್ರಿ 10 ಗಂಟೆವರೆಗೂ ಬಾಬಾ ಅವರಿಗೆ ಒಂದು ಆರತಿ ಇರುತ್ತೆ. ಸೊ ಅದು ಪ್ರತಿಯೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಆ ಟೈಮಿಂಗ್ಸಲ್ಲಿ ನಿಮಗೆ ಬೇಕಾಗಿರುವಂಥ ಟೈಮಿಂಗ್ಸ್ನ ನೀವು ಕೂಡ ಕೇಳ್ಕೊಳ್ಬಹುದು. ನೆಕ್ಸ್ಟ್ ಪೂಜಾದು ಕೂಡ ಡೀಟೇಲ್ಸ್ ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೋಬಹುದು. ನಂತರ ನಮಗೆ ಸಿಗೋದೆ ಅಕಾಮಡೇಷನ್ ಅಂದರೆ ಒಂದು ರೂಮಿನ ವ್ಯವಸ್ಥೆ. ನಾವು ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ಫಸ್ಟ್ ನಮಗೆ ಒಂದು ರೂಮ್ ಬೇಕು. ಸೊ ಇಲ್ಲಿ ಫಸ್ಟ್ ನಿಮಗೆ ಟೈಪ್ ಆಫ್ ರೂಮ್ ಅಂತ ಬರುತ್ತೆ. ಇದರಲ್ಲಿ ಒಂದು ರೂಮ್ ಮತ್ತು ಇನ್ನೊಂದು ಡಾರ್ಮಿಟರಿ ಅಂತ ಬರುತ್ತೆ. ಫಸ್ಟ್ ರೂಮ್ ಅಂತ ನೀವು ಟೈಪ್ ಆಫ್ ರೂಮಲ್ಲಿ ರೂಮ್ ಅಂತ ಕೊಡಿ. ನೆಕ್ಸ್ಟ್ ನಂಬರ್ ಆಫ್ ಡೇಸಲ್ಲಿ 2 ದಿವಸ ಕೊಡ್ತಾರೆ. ಮ್ಯಾಕ್ಸಿಮಮ್ 1 ದಿವಸ ಇಲ್ಲ ಮ್ಯಾಕ್ಸಿಮಮ್ 2 ದಿವಸ ನಿಮಗೆ ಕೊಡ್ತಾರೆ. ಇನ್ನು ಚೆಕ್ ಇನ್ ಡೇಟ್ ಅಂದರೆ ನೀವು ಯಾವ ದಿವಸ ಹೋಗ್ತೀರಾ ಅದ್ರದ್ದು ಡೇಟ್ನ ನೀವು ಹಾಕಬೇಕಾಗುತ್ತೆ. ಎಷ್ಟು ಜನ ಹೋಗ್ತೀರಾ, ಟೈಮಿಂಗ್ಸ್ ಏನು ಬೇಕು, 11 to 11, 12 to 12, 1 to 1, ಈ ರೀತಿಯಾದಂಥ ಒಂದು ಸ್ಲಾಟ್ನ ನೀವು ಹಾಕಬೇಕು. ಮತ್ತು ಎಷ್ಟು ರೂಮ್ ಬೇಕು ಅನ್ನೋದು ಕೂಡ ಇಲ್ಲ ಹೇಳಿರ್ತಾರೆ. ಮ್ಯಾಕ್ಸಿಮಮ್ 2 ರೂಮ್ಸ್ಗಳನ್ನ ಮಾತ್ರ ಈ ಒಂದು ನಂಬರು, ಒಂದು ಮೊಬೈಲ್ ನಂಬರಿಂದ ನಿಮಗೆ ಕೊಡ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ಸರ್ಚ್ ಅಂತ ಕೊಡಬೇಕಾಗುತ್ತೆ. ಈ ಸರ್ಚ್ ಕೊಟ್ಟ ಮೇಲೆ ನಿಮಗೆ ಶಿರ್ಡಿ ಅವ್ರದ್ದು ಒಂದು ಸಂಸ್ಥಾನದಲ್ಲಿ ಟ್ರಸ್ಟಲ್ಲಿ ಏನೇನು ರೂಮ್ಸ್ಗಳಿರುತ್ತೆ ಅಂದರೆ ಸಾಯಿ ಆಶ್ರಮ್, ಭಕ್ತಿ ನಿವಾಸ್, ದ್ವಾರಮಯ್ಯಿನ ಏನೋ ಇನ್ನೊಂದಿದೆ. ಸೊ ಟೋಟಲ್ ಆಗಿ 3-4 ಇದೆ. ಮತ್ತು ಅದರಲ್ಲಿ AC, ನಾನ್ AC ಎಲ್ಲನೂ ಕೂಡ ಬರುತ್ತೆ. ಸ್ಟಾರ್ಟಿಂಗ್ ನಿಮಗೆ 200, 250, 300, 350 ಇದೆ ನಿಮಗೆ ನಾನ್ ACಲಿ. ಇನ್ನು AC ನೀವು ಹೋಗ್ತೀರಾ ಅಂದರೆ ನಿಮಗೆ 600 ಇಂದನೂ ಕೂಡ ಇದೆ. ತುಂಬ ನೀಟಾಗಿರುವಂತಹ ಒಂದು ಟ್ರಸ್ಟಿಂದ ನಿಮಗೆ ಸಿಕ್ಕಿರುವಂಥ ರೂಮ್ಗಳು ತುಂಬಾ ನೀಟಾಗಿರುತ್ತೆ. ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಈ ಒಂದು ರೂಮ್ಗಳನ್ನ ಫೆಸಿಲಿಟಿನೂ ಕೂಡ ನೀವು ಈ ರೀತಿ ಮಿನಿಮಮ್ ನಿಮಗೆ 1 ತಿಂಗಳ ಮುಂಚಿತವಾಗಿ, ಅಂದರೆ ನೀವು ಯಾವತ್ತು ನಿಮಗೆ ರೂಮು ಬೇಕು ಅಂದರೆ ಅಲ್ಲಿಗೆ ನೀವು ಯಾವತ್ತು ತಲುಪುತ್ತೀರೋ ಅವತ್ತಿನ 1 ತಿಂಗಳು ಹಿಂದಿನ 1 ತಿಂಗಳಲ್ಲಿ ನೀವು ಬುಕ್ ಮಾಡಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಮೇ 1ಗೆ ಹೋಗ್ತೀರಾ ಅಂದರೆ ಏಪ್ರಿಲ್ 1ಗೆ ನೀವು ರೂಮ್ನ ಸ್ಲಾಟ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ 1 ತಿಂಗಳ ಮುಂಚಿತವಾಗಿ. ನೆಕ್ಸ್ಟು ನಿಮಗೆ ಒಂದು ಆ್ಯಪ್ ಕೂಡ ಇದೆ ಇಲ್ಲಿ ಸಂಸ್ಥಾನದವ್ರದ್ದು, ಸಾಯಿಬಾಬಾ ಸಂಸ್ಥಾನ ಅಂತ ಒಂದು ಆ್ಯಪ್ ಕೂಡ ಬರುತ್ತೆ. ಅಲ್ಲೂ ಕೂಡ ನೀವು ಲೈವ್ ದರ್ಶನಗಳು ಹೇಗೆ ಬರುತ್ತೆ, ಆರತಿ ಮಾಡುವಂಥದ್ದೇ ಆಗಲಿ, ರೂಮ್ ಬುಕ್ ಮಾಡುವಂಥದ್ದೇ ಆಗಲಿ, ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನೀವು ಇಲ್ಲೂ ಕೂಡ ನೋಡ್ಬೋದು. ಇಲ್ಲ ವೆಬ್ಸೈಟಲ್ಲಿ ಹೋಗಿ ನಾವು ನೋಡಿ ಬುಕ್ಕಿಂಗ್ ಮಾಡ್ಕೋತೀವಿ ಅಂದರೂ ಕೂಡ ನೀವು ಅಲ್ಲೂ ಕೂಡ ನೀವು ಬುಕ್ಕಿಂಗ್ ಮಾಡ್ಕೊಳ್ಬಹುದು. ಬಟ್ ಇಲ್ಲಿ ಸಾಯಿಬಾಬಾ ಅವರ ಲೈವ್ ದರ್ಶನ ಅಂದರೆ ನೀವು ಇವತ್ತಿನ ಒಂದು ಸಾಯಿಬಾಬಾ ಯಾವ ರೀತಿಯಾಗಿ ಕಂಗೊಳಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ತುಂಬಾ ಖುಷಿಯಾಗುತ್ತೆ ಸಾಯಿಬಾಬಾ ಅವ್ರನ್ನ ದಿನ ನೋಡೋದಕ್ಕೆ. ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಕಣ್ ತುಂಬಿ ಬಂತು. ಯಾಕಂದರೆ ನಾನು ಇದ್ದಿದ್ದು 3 ದಿವಸನೂ ಕೂಡ ನಾನು ಸಾಯಿಬಾಬಾ ಅವ್ರನ್ನ ನೋಡಿದೆ, ಲೈವಲ್ಲಿ ನೋಡಿದೆ. ಹಾಗೆ ನಮಗೆ ರೂಮಲ್ಲಿ ಕೆಲವೊಂದು ಪ್ಲೇಸ್ಗಳಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಹಾಗಾಗಿ ಹೊರಗಡೆ ಬಂದು ಕೂತ್ಕೊಂಡಾಗ ಪ್ರಶಾಂತವಾದ ವಾತಾವರಣ ಇರುತ್ತೆ, ತುಂಬ ಸೈಲೆಂಟಾಗಿರುವಂಥ ವಾತಾವರಣ. ಅಲ್ಲಿ ನಿಮ್ಗೆ ಕೂತ್ಕೊಂಡ್ರೆ ನಿಮಗೆ ಪ್ರತಿಯೊಂದು ವ್ಯವಸ್ಥೆನೂ ಕೂಡ ಕೊಟ್ಟಿದ್ದಾರೆ. ಒಂದು ನೀರಿನ ವ್ಯವಸ್ಥೆ, ಒಂದು ಕಾಫಿ ಟೀ ವ್ಯವಸ್ಥೆನೇ ಆಗಲಿ, ಒಂದು ಚೇರ್ ವ್ಯವಸ್ಥೆನೇ ಆಗಲಿ, ಒಂದು ಫ್ಯಾನ್ ವ್ಯವಸ್ಥೆನೇ ಆಗಲಿ, ಲೈವಲ್ಲಿ ಬಾಬಾ ಅವರು ಅದು ದೇವಸ್ಥಾನದಲ್ಲಿ ಏನು ಪೂಜೆ ನಡೀತಾ ಇರೋದು ಪ್ರತಿಯೊಂದೂ ಕೂಡ ಅಲ್ಲಿ
ನಿಮಗೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರ್ತಾರೆ. ಸೊ ಇಷ್ಟೆಲ್ಲ ನಿಮಗೆ ವ್ಯವಸ್ಥೆ ಕೊಟ್ಟ ಮೇಲೆ ನಿಮಗೆ ನೆಕ್ಸ್ಟು ಆರತಿ ಮತ್ತು ದೇವಸ್ಥಾನ ಟೆಂಪಲ್ ಓಪನ್ ಮಾಡುವಂಥ ಒಂದು ಪ್ಲೇಸು ಬೆಳಿಗ್ಗೆ 4:45 ರಾತ್ರಿ 10 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಪ್ರತಿಯೊಂದು ಡೀಟೇಲ್ಸ್ನು ಕೂಡ ನಾನು ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟು ನಿಮಗೆ ರೂಮಿನ ವ್ಯವಸ್ಥೆನ ನಾನು ನಿಮಗೆ ಹೇಳಿದ್ದೀನಲ್ವ, ಇನ್ನು ರೂಮಲ್ಲಿ ನಿಮಗೆ ಆ ಒಂದು ಬ್ಲಾಕ್ಗಳಲ್ಲಿ ಏನೇನು ಸಿಗುತ್ತೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ. ಇಲ್ಲಿ ನಿಮಗೆ ಒಂದು ರೂಮ್ಗಳಲ್ಲಿ ಏನು ಕೊಟ್ಟಿದ್ದಾರೆ, ನಿಮಗೆ ದ್ವಾರಕಾಮಯಿ ಮತ್ತು ಸಾಯಿ ಆಶ್ರಮ್ ಭಕ್ತಿ ನಿವಾಸ್ ಅಂತ ಎಲ್ಲನೂ ಕೂಡ ಅದರದೇ ಆದಂಥ ಒಂದು ಬಿಲ್ಡಿಂಗ್ಗಳಿದ್ದಾವೆ. ಈ ಬಿಲ್ಡಿಂಗ್ಗಳಲ್ಲಿ ನಾವು ಹೋಯಿತು ಅಂದರೆ ಸೊ ಅಲ್ಲಿ ನಿಮಗೆ ಒಂದೊಂದು ಬ್ಲಾಕ್ಗಳನ್ನ ಕೊಟ್ಟಿರ್ತಾರೆ. A to Z ವರೆಗೂ ಬ್ಲಾಕ್ಗಳಿರುತ್ತೆ. ಆ್ಯಕ್ಚುಲಿ ನನಗೆ ಕೊಟ್ಟಿದ್ದು H ಬ್ಲಾಕು. ಸೊ ಇಲ್ಲಿ ನೀವು ಹೋಗಿ ಫಸ್ಟು ನೀವು ಸಾಯಿ ಆಶ್ರಮ್ ಭಕ್ತಿ ನಿವಾಸನ ಒಂದು ನಿಮ್ಗೆ ಏನು ಕೊಟ್ಟಿರ್ತಾರೆ ಆನ್ಲೈನಲ್ಲಿ, ಯಾವ ಬಿಲ್ಡಿಂಗ್ ಕೊಟ್ಟಿರ್ತಾರೆ ಆ ಬಿಲ್ಡಿಂಗಿಗೆ ಹೋಗಿ ನಿಮ್ಮ ಒಂದು ಆನ್ಲೈನಲ್ಲಿ ಮಾಡಿರುವಂಥ ಒಂದು ಜೆರಾಕ್ಸ್ನ ನೀವು ತೊಗೊಂಡೋಗಿ ಕೊಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ID ಪ್ರೂಫ್ದು ಜೆರಾಕ್ಸ್ಗಳನ್ನ ತೊಗೊಂಡೋಗಿ ಮರೆಯೋಕ್ಕೆ ಹೋಗಬೇಡಿ. ಸೊ ಇಲ್ಲಿ ನಿಮಗೆ ಫಸ್ಟ್ ವೆರಿಫಿಕೇಶನ್ ಮಾಡ್ತಾರೆ, ಇದರ ಜೊತೆಗೆ ಒಂದು ID ಪ್ರೂಫ್ ಒರಿಜಿನಲ್ದು ಕೂಡ ನೀವು ತೊಗೊಂಡು ಹೋಗಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಗೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾದಂಥ ಒಂದು ಸೈನ್ ಮಾಡಿ ಒಂದು ಸೀಲ್ ಮಾಡಿರ್ತಾರೆ. ಈ ಒಂದು ಸೀಲ್ನ ನಾವು ತೊಗೊಂಡೋಗಿ ಈ ಒಂದು ಕೌಂಟರ್ಗೆ ಬರಬೇಕಾಗುತ್ತೆ. ಈ ಒಂದು ಕೌಂಟರಲ್ಲಿ ನಿಮಗೆ ಒಂದು ರೂಮ್ದು ಕೀಸ್ನ ಕೊಡ್ತಾರೆ. ನೆಕ್ಸ್ಟು ಇಲ್ಲಿ ನಿಮಗೆ ಒಂದು ಈ ಥರ ಸ್ಲಿಪ್ ಕೊಡ್ತಾರೆ. ಇದು ನೀವು ಹೋಗೋ ದಿವಸ ಅವರಿಗೆ ರಿಟರ್ನ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನೋಡಿ, ಈ ಒಂದು ಬಿಲ್ಡಿಂಗಲ್ಲಿ ನಿಮಗೆ ಪ್ರತಿಯೊಂದು ಟ್ರಸ್ಟದ್ದು ಬಿಲ್ಡಿಂಗಲ್ಲಿ ಎಲ್ಲಲ್ಲೂ ಕೂಡ ಈ ಒಂದು ವೆಹಿಕಲ್ಲು ಅರೇಂಜ್ ಮಾಡಿದ್ದಾರೆ. ದೇವಸ್ಥಾನ ಕಡೆಯಿಂದ ಫ್ರೀಯಾಗಿ, ಅಂದರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಮ್ಯಾಕ್ಸಿಮಮ್ ಒಂದು 2 ಕಿಲೋಮೀಟರ್ ಇರುತ್ತೆ. ಅಲ್ಲಿಗೆ ತಲುಪಿಸೋ ವ್ಯವಸ್ಥೆನ ಈ ಒಂದು ವೆಹಿಕಲ್ನಿಂದ ಮಾಡಿದ್ದಾರೆ. ಪ್ರತಿ ಒಂದು ಬಿಲ್ಡಿಂಗಲ್ಲೂ ಬಂದು ಇವರು ಪಿಕ್ ಮಾಡಿ ಸೊ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋ ವ್ಯವಸ್ಥೆ ಈ ಒಂದು ಬಸ್ನಲ್ಲಿ ಇರುವಂಥದ್ದು. ಸೊ ನಿಮ್ಮ ಒಂದು ಬ್ಲಾಕ್ಗಳು ಏನೇನು ಕೊಟ್ಟಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ನೀವು ಡೈರೆಕ್ಟಾಗಿ ಹೋದಾಗ ನಿಮಗೆ ರೂಮ್ ಬುಕ್ ಮಾಡಿರುವಂಥ ನಂಬರ್ಗಳನ್ನ ನಿಮಗೆ ಕೊಡ್ತಾರೆ. ಅಲ್ಲಿ ಹೋಗಿ ನೀವು ಆ ಬ್ಲಾಕಲ್ಲಿ ಹೋಗಿ ಕೂಡ ನೀವು ನೋಡ್ಕೊಳ್ಬಹುದು. ತುಂಬ ವ್ಯವಸ್ಥೆ ಅನುಕೂಲವಾಗಿದೆ, ಹಾಗೆ ತುಂಬ ನೀಟ್ನೆಸ್ ಆಗಿರುವಂತಹ ಒಂದು ಶಿರ್ಡಿಯ ಒಂದು ಸಾಯಿ ಆಶ್ರಮ್ ಭಕ್ತಿ ನಿವಾಸಿ ಆಗಲಿ ಪ್ರತಿಯೊಂದು ಒಂದು ರೂಮ್ಗಳಲ್ಲೂ ಕೂಡ ತುಂಬ ನೀಟ್ನೆಸ್ ಆಗಿ ನೀವು ನೋಡ್ತಾ ಇರ್ಬೋದು. ತುಂಬ ಸ್ಪೇಸಿಯಸ್ ಆಗಿರುವಂತಹ ಪ್ಲೇಸಲ್ಲಿ ನೀವು ನೈಟ್ ಹೊತ್ತು ಕೂಡ ನೀವು ರೂಮಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಹೊರಗಡೆ ಬಂದು ಕೂಡ ವಿಶಾಲವಾದ ವಾತಾವರಣದಲ್ಲಿ ಕೂಡ ಇರಬಹುದು. ನೆಕ್ಸ್ಟು ನೀವು ಇಲ್ಲಿ ಟೀ ಕಾಫಿ ಕ್ಯಾಂಟೀನ್ ಬರುತ್ತೆ. ಇಲ್ಲಿ ಟೀ ನಿಮಗೆ 2 ರೂಪೀಸು, 3 ರೂಪೀಸ್ ಕಾಫಿ, ಹಾಗೆ ಮಿನರಲ್ ವಾಟರ್ 10 ರೂಪೀಸು, ಮಿಲ್ಕು ಕೂಡ 3 ರೂಪೀಸು, ಆ ರೀತಿ ಬರುತ್ತೆ. ಇನ್ನು ಬಿಲ್ಡಿಂಗಲ್ಲಿ ಎಂಟ್ರಿ ಆಯಿತು ಅಂದರೆ ಸೊ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಲಿಫ್ಟಿನ ಅವಶ್ಯಕತೆ ಇರುತ್ತೆ. ಸೊ ಅದನ್ನು ಕೂಡ ಇಲ್ಲಿ ಒಂದು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ನಾವು ಇಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ನಮಗೆ ತೊಗೊಂಡಿದ್ದು. ಸೊ ಇಲ್ಲಿ ನಮಗೆ H ಬ್ಲಾಕಲ್ಲಿ H11ನಲ್ಲಿ ನಮಗೆ ಸಿಕ್ಕಿರುವಂಥದ್ದು ತುಂಬಾ ನೀಟ್ನೆಸ್ ಆಗಿದೆ ಫ್ರೆಂಡ್ಸ್, ನಿಜವಾಗ್ಲೂ ಹೇಳ್ತೀನಿ. ಇಲ್ಲಿ ನಾವು H ಬ್ಲಾಕಿಗೆ ಬಂದಾಗ ತುಂಬ ಸ್ಪೇಸಿಯಸ್ ಆಗಿತ್ತು, ಹಾಗೆ ಇಲ್ಲಿ ತುಂಬ ನೀಟ್ನೆಸ್ ಆಗಿ ತುಂಬ ಸೈಲೆಂಟ್ ಆಗಿರುವಂಥ ವಾತಾವರಣದಲ್ಲಿ ನಮ್ಗೆ ಇದು ಕೊಟ್ಟಿರುವಂಥದ್ದು. ಇಲ್ಲಿ ನಮಗೆ ತುಂಬ ನೀಟಾಗಿತ್ತು ರೂಮ್, ತುಂಬ ದೊಡ್ಡದಾಗಿತ್ತು. ಯಾಕಂದರೆ ನಾವು ಹೋಗಿದ್ದು 4 ಜನ ಆರಾಮ್ಸೆ ಆಗಿ ಇಲ್ಲಿ ಮಲ್ಕೊಳ್ಬೋದು ಅಂಥ ಒಂದು ದೊಡ್ಡ ರೂಮ್ನ ನಮ್ಗೆ ಕೊಟ್ಟಿದ್ದಾರೆ. ಇನ್ನು ನಾನು ನಿಮ್ಗೆ ಇಲ್ಲಿ ವಾಶ್ರೂಮ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿದೆ ನೋಡಿ, ನಾನು ನಿಮ್ಗೆ ತೋರಿಸ್ತಾ ಇರೋವಂಥದ್ದು. ಯಾಕಂದರೆ ಕೆಲವರು ಎಲ್ಲರೂ ಕೇಳ್ತಾರೆ ರೂಮ್ ಚೆನ್ನಾಗಿರುತ್ತೆ, ವಾಶ್ರೂಮ್ ಎಲ್ಲ ಚೆನ್ನಾಗಿರೋದಿಲ್ಲ ಅಂತ. ಬಟ್ ಎಲ್ಲನೂ ಕೂಡ ಇಲ್ಲಿ ತುಂಬ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಬೇಷನ್ನು ಕೂಡ ತುಂಬ ಎಲ್ಲನೂ ಕೂಡ ಪ್ರತಿಯೊಂದನ್ನು ಕೂಡ ತುಂಬ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿರುವಂಥದ್ದು. ಪ್ರತಿಯೊಂದು ಕೂಡ ಆಗ್ತಾನೆ ವಾಶ್ ಮಾಡಿ ನಿಮಗೆ ಆಮೇಲೆ ನಿಮಗೆ ಕೀಸ್ನ ಕೊಡೋದು. ಯಾಕಂದರೆ ಮೊದಲು ಏನಿರ್ತಾರೆ ಅವ್ರು ಹೋದ್ಮೇಲೆ ಒಂದು ಫಸ್ಟ್ ಸಾರಿ ಕ್ಲೀನ್ ಮಾಡಿ ಆಮೇಲೆ ಕೊಡುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಇರೋವಂಥದ್ದು. ನೆಕ್ಸ್ಟ್ ನಾನು ನಿಮಗೆ ಇಲ್ಲಿ ರೂಮ್ನ ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ರೂಮಲ್ಲಿ ನಿಮಗೆ 3 ಬೆಡ್ದು ನಾನು ತೊಗೊಂಡಿದ್ದೆ. ಆರಾಮ್ಸೆ ಆಗಿ 4 ಜನ ಮಲ್ಕೊಳ್ಬಹುದು. ವಿತ್ ನಿಮಗೆ ಇಲ್ಲಿ ಒಂದು ಪಿಲ್ಲೋನೇ ಆಗಲಿ ಒಂದು ಬೆಡ್ಶೀಟ್ ಆಗಲಿ ಕೊಟ್ಟಿರ್ತಾರೆ. ಹಾಗೆ ಇಲ್ಲಿ ಯಾವುದೇ ರೀತಿಯಾದಂಥ ಸೊಳ್ಳೆ ಕಾಟ ಇರೋದಿಲ್ಲ. ಆದರೂ ಕೂಡ ಇಲ್ಲಿ ಒಂದು ಹಾಲ್ಔಟ್ನು ಕೂಡ ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ವ್ಯವಸ್ಥೆ ಮಾತ್ರ, ನನಗೇನೆ ತುಂಬಾ ಇಷ್ಟ ಆಯಿತು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಅನುಕೂಲವಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿರುವಂಥದ್ದು. ಮತ್ತು 2 ನಿಮಗೆ ಇಲ್ಲಿ ಚೇರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವಾಟರ್ ಬಾಟಲ್ನು ಕೂಡ ಇಲ್ಲಿ ನಿಮಗೆ ಅನುಕೂಲವಾಗಿರಲಿ ಅಂದ್ಬಿಟ್ಟು ಅದನ್ನು ಕೂಡ ಇಲ್ಲಿ ಅರೇಂಜ್ ಮಾಡಿಟ್ಟಿರ್ತಾರೆ. ಈ ಥರ ಒಂದು ಕಟ್ಟೆ ಕಲ್ಲೇನು ಬರುತ್ತೆ, ಇಲ್ಲಿ ನಿಮ್ಮ ಒಂದು ಲಗೇಜ್ಗಳನ್ನ ಇಡಬಹುದು. ಓಪನ್ ಆಗಿ ನಿಮ್ಗೆ ಬೇಕಂದರೆ ಈ ರೀತಿಯಾದಂಥ ಒಂದು ಸ್ಲೈಡ್ ವಿಂಡೋಸ್ಗಳು ಕೂಡ ಇರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ಹ್ಯಾಂಡಲ್ ಇದೆಯಲ್ಲ, ಇಲ್ಲಿ ನಿಮ್ಮ ಒಂದು ಬೇಡವಾದ ಬಟ್ಟೆ ಅಂದರೆ ಇವಾಗ ನೀವು ವಾಶ್ ಮಾಡುವಂಥ ಬಟ್ಟೆಗಳನ್ನು ಕೂಡ ನೀವು ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಅಂಥ ಒಂದು ವ್ಯವಸ್ಥೆನ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಳ್ತೀನಿ ಫ್ರೆಂಡ್ಸ್.